ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಏನಾದರೂ ಕಷ್ಟ ಬಂದರೆ ಮೊದಲು ನೆನಪಾಗದೆ ಬಂಗಾರ. ಚಿನ್ನವನ್ನು ಅಡವಿಟ್ಟು ಸಾಲ ಪಡೆಯೋದು ಎಲ್ಲರಿಗೂ ಗೊತ್ತಿರೋ ಸುಲಭ ದಾರಿ. ಆದರೆ ಈಗ ಏಪ್ರಿಲ್ 1ರಿಂದ ಚಿನ್ನದ ಆಭರಣಗಳ ಮೇಲಿನ ಸಾಲದ ನಿಯಮಗಳಲ್ಲಿ ಭಾರಿ ಬದಲಾವಣೆಗಳಾಗಿದೆ. ಈ ಹೊಸ ರೂಲ್ಸ್ ಬಗ್ಗೆ ಜನರಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಕೇಳಿ. ಇಲ್ಲಿಯವರೆಗೂ ಬ್ಯಾಂಕ್ಗಳಲ್ಲಿ ಅಥವಾ ಹೊರಗಡೆ ಫೈನಾನ್ಸ್ಗಳಲ್ಲಿ ನೀವು ಚಿನ್ನವನ್ನು ಅಡವಿಟ್ಟರೆ ಅಲ್ಲಿ ಬಂಗಾರದ ಒಟ್ಟು ಮೌಲ್ಯದ 75% ಮಾತ್ರ ಸಾಲವಾಗಿ ಸಿಗುತ್ತಿತ್ತು. ಆದರೆ ಏಪ್ರಿಲ್ 1ರಿಂದ ಈ ರೂಲ್ಸ್ ಬದಲಾಗಿದೆ. ಹೊಸ ನಿಯಮದ ಪ್ರಕಾರ ಇನ್ಮುಂದೆ ನಿಮ್ಮ ಚಿನ್ನದ ಮೌಲ್ಯದ 85% ಹಣವನ್ನು ಸಾಲವಾಗಿ ಪಡೆಯಬಹುದು. ಈ ಹೊಸ ನಿಯಮದಿಂದ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಿಕ್ಕಾಪಟ್ಟೆ ರಿಲೀಫ್ ಸಿಕ್ಕಂತಾಗಿದೆ. ಸರ್ಕಾರ ಹಾಗೂ ಬ್ಯಾಂಕ್ಗಳು ಗ್ರಾಹಕರ ಸಾಲದ ಮೊತ್ತಕ್ಕೆ ತಕ್ಕಂತೆ 3 ಹಂತಗಳನ್ನು ಮಾಡಿದೆ. ನೀವು ಏನಾದರೂ 2.5 ಲಕ್ಷ ರೂಪಾಯಿಗಳವರೆಗಿನ ಗೋಲ್ಡ್ ಲೋನ್ ಪಡೆಯಲು ಚಿನ್ನವನ್ನು ಅಡ ಇಟ್ಟರೆ ನಿಮಗೆ ಆ ಚಿನ್ನದ ಒಟ್ಟು ಬೆಲೆಯ 85% ಹಣ ಕೈ ಸೇರುತ್ತೆ. ಇದು ಸಣ್ಣ ಪುಟ್ಟ ಸಾಲ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ವೇಳೆ ನಿಮ್ಮ ಸಾಲದ ಅಗತ್ಯ 2.5 ಲಕ್ಷಗಳಿಂದ 5 ಲಕ್ಷಗಳವರೆಗಿದ್ದರೆ ಆಗ ನಿಮಗೆ ಚಿನ್ನದ ಮೇಲೆ 80% ಹಣ ಸಿಗುತ್ತದೆ. ಇನ್ನು ನೀವು 5 ಲಕ್ಷಗಳವರೆಗಿಂತ ಹೆಚ್ಚಿನ ಸಾಲ ಪಡೆಯಬೇಕು ಅಂದ್ಕೊಂಡಿದ್ರೆ ಹಳೆ ನಿಯಮದಂತೆಯೇ ನಿಮ್ಮ ಚಿನ್ನದ ಮೌಲ್ಯದ 75% ಮಾತ್ರ ಹಣ ಸಾಲವಾಗಿ ಸಿಗುತ್ತೆ. ಇದನ್ನು ಒಂದು ಸಿಂಪಲ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಮೊದಲು ನೀವು 5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಅಡಮಾನ ಇಟ್ಟರೆ ನಿಮಗೆ ಕೇವಲ 3,75,000 ರೂಪಾಯಿ ಮಾತ್ರ ಸಾಲ ಸಿಗುತ್ತಿತ್ತು. ಆದರೆ ಹೊಸ ನಿಯಮದ ಪ್ರಕಾರ ಅದೇ 5 ಲಕ್ಷದ ಚಿನ್ನಕ್ಕೆ ಈಗ ನಿಮಗೆ 4 ಲಕ್ಷ ರೂಪಾಯಿಗಳವರೆಗೆ ಸಾಲ ಸಿಗುತ್ತಿದೆ. ಅಂದರೆ ನೇರವಾಗಿ 25,000 ರೂಪಾಯಿ ಹೆಚ್ಚಾಗಿ ಹಣ ನಿಮ್ಮ ಕೈ ಸೇರುತ್ತಿದೆ. ನಿಮಗೆ ಕೊಡೋ ಸಾಲದ ಮೊತ್ತವನ್ನು ಬ್ಯಾಂಕ್ಗಳು ಹೇಗೆ ನಿರ್ಧಾರ ಮಾಡುತ್ತವೆ ಅನ್ನೋ ಕುತೂಹಲ ನಿಮಗಿರಬಹುದು. ಬ್ಯಾಂಕ್ಗಳು ಕಳೆದ 30 ದಿನಗಳ ಸರಾಸರಿ ಬೆಲೆ ಮತ್ತು ಇಂದಿನ ದಿನದ ಮಾರ್ಕೆಟ್ ಬೆಲೆಯನ್ನು ಆಧಾರವಾಗಿಟ್ಟುಕೊಂಡು ಚಿನ್ನದ ಮೌಲ್ಯವನ್ನು ಲೆಕ್ಕ ಹಾಕುತ್ತವೆ. ಈ ವಿಧಾನವು ಪಾರದರ್ಶಕವಾಗಿದ್ದು ಜನರಿಗೆ ಬಹಳ ಸುರಕ್ಷಿತವಾಗಿದೆ. ಈ ಹೊಸ ನಿಯಮದ ವ್ಯವಸ್ಥೆಯು ಗ್ರಾಹಕರಿಗೆ ದೊಡ್ಡ ಮಟ್ಟದ ಆರ್ಥಿಕ ರಿಲೀಫ್ ಕೊಟ್ಟಿದೆ. ನಿಮಗೆ ಎಷ್ಟು ಸಾಲದ ಅಗತ್ಯವಿದೆಯೋ ಅದರ ಆಧಾರ ಮೇಲೆ ಎಷ್ಟು ಚಿನ್ನವನ್ನು ಒತ್ತೆ ಇಡಬೇಕು ಎಂಬುದನ್ನು ನೀವೇ ನಿರ್ಧರಿಸಬಹುದು. ಈ ಬದಲಾವಣೆಯು ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತಿದೆ. ದಿಢೀರಂತ ಏನಾದರೂ ಕಾಯಿಲೆ ಬಂದರೆ ಅಥವಾ ಮದುವೆ ಖರ್ಚು ಬಂದರೆ ಅಥವಾ ಇನ್ಯಾವುದೋ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ಮಿಡಲ್ ಕ್ಲಾಸ್ ಜನರಿಗೆ ಚಿನ್ನವೇ ಆಪತ್ ಬಾಂಧವ. ಈಗ ಈ ನಿಯಮ ಬದಲಾಗಿರೋದ್ರಿಂದ ಕಡಿಮೆ ಚಿನ್ನ ಇಟ್ಟು ಹೆಚ್ಚು ಸಾಲ ಪಡೆಯೋ ಸೌಲಭ್ಯ ಸಿಕ್ಕಿದೆ. ಏಪ್ರಿಲ್ 1ರಿಂದಲೇ ಈ ರೂಲ್ಸ್ ಜಾರಿಯಾಗಿರೋದ್ರಿಂದ ಗೋಲ್ಡ್ ಲೋನ್ ಮಾಡೋರಿಗೆ ಇದು ನಿಜಕ್ಕೂ ಡಬಲ್ ಧಮಾಕ ಆಫರ್ ಇದ್ದಂತೆ.